ಮಂಜೇಶ್ವರವನ್ನು ಮಂಗಳೂರು ಮಾಡ್ತೇವೆ ಅಂತೇಳಿ ಮಂಗಳೂರಿನ ಬಿಜೆಪಿ ನೇತಾರರು ಬಂದರು. ಆದರೆ ಮಂಜೇಶ್ವರದ ಜನರಿಗೆ ಗೊತ್ತಿದೆ ಮಂಗಳೂರಿನ ಪರಿಸ್ಥಿತಿ ಏನು ಅಂತ. ಅದಕ್ಕೋಸ್ಕರ ಮಂಜೇಶ್ವರದ ಜನರು ತೀರ್ಮಾನ ಮಾಡಿದರು, ನಮಗೆ ಮಂಗಳೂರಿನ ಬಿಜೆಪಿಯವರ ಮಂಗಳೂರು ಬೇಡ, ನಮಗೆ ಬಿಜೆಪಿಯವರ ಮಂಗಳೂರು ಬೇಡ ಎಂಬಂಥ ತೀರ್ಮಾನದೊಂದಿಗೆ ಮಂಜೇಶ್ವರದ ಮಣ್ಣನ್ನು ಉಳಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. LDF ಬಂದಿದೆ. ಕಾಸರಗೋಡಿನಲ್ಲಿ 4 ಸ್ಥಾನಗಳನ್ನು ಗೆದ್ದುಕೊಂಡಿದೆ, 1 ಸ್ಥಾನ LDFಗೆ ಬಿಟ್ಟುಕೊಟ್ಟಿದೆ. ಇದರ ಮಧ್ಯದಲ್ಲಿ ಮಂಜೇಶ್ವರ ನೀವು ಪ್ರತಿನಿಧಿಸಿದ ಕ್ಷೇತ್ರ. ಸೊ ಇದನ್ನು ನೀವು ಹೇಗೆ ನಿರೀಕ್ಷೆ ಮಾಡಿದ್ದೀರಿ ಮತ್ತು 30,000 ಇದನ್ನು ನಿರೀಕ್ಷೆ ಮಾಡಿದರೆ ಹೇಗೆ? ಖಂಡಿತವಾಗಿಯೂ ಈ ಒಂದು ಚುನಾವಣೆ ಮಂಜೇಶ್ವರದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದಂಥ ಚುನಾವಣೆ. ಇತಿಹಾಸದ ಮೈಲಿಗಲ್ಲಿನಲ್ಲಿ ಪುಟಗಳಲ್ಲಿ ದಾಖಲಾಗಬೇಕಾದ ದಿವಸ ಇವತ್ತು. ಸುಮಾರು 30,000ಕ್ಕೂ ಅಧಿಕ ಮತಗಳಿಂದ AKM ಅಶ್ರಫ್ರವರು ಐಕ್ಯ ಪ್ರಜಾಪ್ರಭುತ್ವ ರಂಗ ಇಲ್ಲಿ ಜಯಬೇರಿಯನ್ನು ಸಾಧಿಸ್ತಾ ಇದೆ. ಅಷ್ಟೊಂದು ಮಟ್ಟದ ಅಂದರೆ ಕಾರ್ಯಕರ್ತರು ಅಷ್ಟೊಂದು ಹುರುಪಿನಲ್ಲಿದ್ದಾರೆ. ಬಹುಶಃ ಕಾಸರಗೋಡು ಜಿಲ್ಲೆಯಲ್ಲಿ ಇವತ್ತು 4 ಸೀಟುಗಳು ಐಕ್ಯ ಪ್ರಜಾಪ್ರಭುತ್ವ ರಂಗಕ್ಕೆ ದೊರಕುತ್ತದೆ. ಇದು ಕೂಡ ಒಂದು ಇತಿಹಾಸದಲ್ಲಿ ಪುಟಗಳಲ್ಲಿ ಸೇರುವಂತಹ ಘಟನೆ. ಸೊ ಇವತ್ತಿನ ಮಟ್ಟಿಗೆ ಕೇರಳದ ಮಟ್ಟಿಗೆ ಜನರ ಗೆಲುವಾಗಿದೆ. ಇದು ಮಂಜೇಶ್ವರದಲ್ಲಿ 30,000ಕ್ಕೆ ಅಂತರದಲ್ಲಿ ಗೆಲ್ಲುವಂಥದ್ದು ಜನರ ಗೆಲುವಾಗಿದೆ. ಜನರು ಜಾತ್ಯತೀತವಾದ ಏನು ಹೊಂದಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೋಮುವಾದವನ್ನು ನಾವು ಕೇರಳಕ್ಕೆ ಬರಲಿಕ್ಕೆ ಬಿಡುವುದಿಲ್ಲ ಎಂಬಂಥ ಒಂದು ತಡೆಗೋಡೆಯನ್ನು ಈ ಒಂದು 30,000 ಮತಗಳ ಅಂತರದೊಂದಿಗೆ ಮಂಜೇಶ್ವರದಲ್ಲಿ ಆ ಜಾತ್ಯತೀತ ಮಣ್ಣನ್ನು ನಾವು ಉಳಿಸಿಕೊಂಡಿದ್ದೇವೆ. ಓಕೆ, ಅಂದರೆ ಈ ಹಿಂದಿನ ಮತಗಳ ವಿಭಜನೆ ಅಥವಾ ಕಡಿಮೆ ಮತ ಬಂದಿರಬೇಕು, ಇದು ಒಂದೇ ಸಲ 30,000ದಷ್ಟು ಮತ ಬರಲಿಕ್ಕೆ. ಅದು ಮತ್ತೊಂದು ಮಾತಿತ್ತು, ವಿದೇಶದಿಂದ ಬರುವ ಜನ ಇಲ್ಲಿಗೆ ಗಲ್ಫ್ ರಾಷ್ಟ್ರದಲ್ಲಿದ್ದವರು ಈ ಸಾರಿ ಬರಲಿಲ್ಲ, ಆದ್ದರಿಂದ ಮತಗಳ ಅಂತರ ಕಡಿಮೆ ಆಗುವಂಥ ನಿರೀಕ್ಷೆ ಇತ್ತು. ಒಂದೇ ಸಲಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯಿತು, ಅದಕ್ಕೆ ಕಾರಣ ಏನಂತೀರಿ ಅಂತ? ಖಂಡಿತವಾಗಿಯೂ ಮಂಜೇಶ್ವರದಲ್ಲಿ ಇದ್ದದ್ದು ಕೋಮುವಾದ ಮತ್ತು ಜಾತ್ಯತೀತವಾದಗಳ ನಡುವಿನ ಹೋರಾಟ. ಈ ಹೋರಾಟದಲ್ಲಿ ಕೋಮುವಾದ ಏನಿದೆ ಅದು ಸೋಲೊಪ್ಪಿಕೊಂಡಿದೆ. ಆ ಕೋಮುವಾದವನ್ನು ಸೋಲಿಸಲಿಕ್ಕೋಸ್ಕರ ಮಂಜೇಶ್ವರದ ಮಣ್ಣಿನ ಮಕ್ಕಳು ಒಗ್ಗಟ್ಟಾಗಿದ್ದಾರೆ. ಜಾತಿ ಮತ ಭೇದವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಜಾತ್ಯತೀತವಾದಂತಹ ಐಕ್ಯ ಪ್ರಜಾಪ್ರಭುತ್ವ ರಂಗವನ್ನು ಇಲ್ಲಿ ಗೆಲ್ಲಿಸಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದ BJP ನಾಯಕರು, ಅದರಲ್ಲಿ ನಳಿನ್ ಕುಮಾರ್ ಮತ್ತು ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್ ಆದಿಯಾಗಿ ಎಲ್ಲರೂ ಇಲ್ಲಿ ಬಿಟ್ಟುಬಿಟ್ಟಿದ್ರು. ಅಂದರೆ ಒಂದು 15-20 ದಿನ ಇಲ್ಲೇ ಮತ್ತು ಮಂಜೇಶ್ವರವನ್ನು ಮಂಗಳೂರು ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಅದರ ಹೊರತಾಗಿಯೂ ಅಂದರೆ ಮಂಗಳೂರು ಮಾಡಲಿಕ್ಕೆ ಜನ ಬಿಡಲಿಲ್ಲ, ಬಟ್ ಅವರ ಪ್ರಯತ್ನ ಕೂಡ ಇಲ್ಲಿ ಸಫಲ ಆಗಲಿಲ್ಲ. ಸೊ ಅವರಿಗೇನು ಸಂದೇಶ ಕೊಡ್ತೀರಿ ನೀವು? ಮಂಜೇಶ್ವರವನ್ನು ಮಂಗಳೂರು ಮಾಡ್ತೇವೆ ಅಂತೇಳಿ ಮಂಗಳೂರಿನ BJP ನೇತಾರರು ಬಂದರು. ಆದರೆ ಮಂಜೇಶ್ವರದ ಜನರಿಗೆ ಗೊತ್ತಿದೆ ಮಂಗಳೂರಿನ ಪರಿಸ್ಥಿತಿ ಏನು ಅಂತ. ಅದಕ್ಕೋಸ್ಕರ ಮಂಜೇಶ್ವರದ ಜನರು ತೀರ್ಮಾನ ಮಾಡಿದರು, ನಮಗೆ ಮಂಗಳೂರಿನ ಬಿಜೆಪಿಯವರ ಮಂಗಳೂರು ಬೇಡ, ನಮಗೆ ಬಿಜೆಪಿಯವರ ಮಂಗಳೂರು ಬೇಡ ಎಂಬಂಥ ತೀರ್ಮಾನದೊಂದಿಗೆ ಮಂಜೇಶ್ವರದ ಮಣ್ಣನ್ನು ಉಳಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. AK ಅಶ್ರಫ್ರವರು ಅವರು ಕೂಡ ಹೇಳ್ತಾ ಇದ್ರು, ಅಂದರೆ ನಾವು ದೊಡ್ಡ ಮತದಾನ ಗೆಲ್ತೀವಿ ಅಂತ. ಬಟ್ 30,000 ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ನಾನು ಪದೇ ಪದೇ ಕೇಳಲಿಕ್ಕೆ ಬಯಸ್ತೇನೆ. ಅಷ್ಟು ದೊಡ್ಡ ಅಂತರದ ಹಿನ್ನೆಲೆ ಏನು ಅಂತ? ಖಂಡಿತವಾಗಿಯೂ ರಾಜ್ಯ ಸರ್ಕಾರದ ವಿರುದ್ಧ ಜನಾದೇಶವಾಗಿದೆ, BJPಯ ವಿರುದ್ಧ ಕೂಡ ಜನಾದೇಶ ಆಗಿದೆ. BJPಯವರ ಕೋಮುವಾದದ ಅಪಪ್ರಚಾರ ಏನಿದೆ ಅದು ಇಲ್ಲಿ ಫಲಿಸಲಿಲ್ಲ.